ಇವತ್ತು ಯಾವ ವೆಹಿಕಲ್ ಜೊತೆ ಬಂದಿದ್ದೀನಿ ಅಂತ ನೋಡೋದಾದರೆ ಕೆನೆಟಿಕ್ ಬ್ರ್ಯಾಂಡು ಜಿಂಗ್ ವೆಹಿಕಲ್ಲು. ಇದು ಕಂಪ್ಲೀಟ್ ಎಲೆಕ್ಟ್ರಿಕ್ ವೆಹಿಕಲ್ಲು. ಸೊ ಇದು ಎಲ್ಲಿ ಯಾವ ಥರ ಉಪಯೋಗ ಆಗುತ್ತೆ ಅಂತ ನಿಮಗೆ ಸ್ಟಾರ್ಟಿಂಗಿಗೆ ಹೇಳೋದಾದರೆ, ಒಂದು PU ಸ್ಟೂಡೆಂಟ್ಸ್ಗೆ ಅಥವಾ ಮನೇಲಿರೋ ಲೇಡೀಸ್ಗೆ, ಇಲ್ಲೇ ಸಣ್ಣ ಪುಟ್ಟ ಅಂಗಡಿಗೆ ಹೋಗೋಕ್ಕೆ, ಇಲ್ಲ ಸ್ಟೂಡೆಂಟ್ಸು ನಿಯರ್ ಬೈ ಟ್ಯೂಷನ್ ಅವ್ರು ನಿಯರ್ ಬೈ ಕಾಲೇಜ್ಗೆ ಹೋಗೋಕ್ಕೆ ಒಂದು ಬೆಸ್ಟ್ ಟೂ ವೀಲರ್ ಅಂತಲೇ ಹೇಳ್ಬೋದು. ಸೊ ಇದು ಆ್ಯಕ್ಚುಲಿ ಲೈಸೆನ್ಸು ಬೇಕಾಗಿಲ್ಲ, ಜೊತೆಯಲ್ಲಿ ರಿಜಿಸ್ಟ್ರೇಷನ್ ಆಗಿ ನಂಬರ್ ಪ್ಲೇಟು ಇರೋಲ್ಲ. ಸೊ ಒಂದು ಮುಂಚೆ ನಾವೆಲ್ಲ ಯೂಶ್ವಲಿ ಸೈಕಲ್ ಯಾವ ಥರ ಯೂಸ್ ಮಾಡ್ತಿದ್ದೋ ಆ ಥರ ಕನ್ವೀನಿಯೆಂಟಾಗಿ ಒಂದು ಎಲೆಕ್ಟ್ರಿಕ್ ಟೂ ವೀಲರ್ ಯೂಸ್ ಮಾಡ್ಬೋದು. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಇದೆ. ಬ್ಯಾಟ್ರಿ ಕೆಪಾಸಿಟಿ 60 ವೋಲ್ಟ್ಸ್ 22 AH ಇದೆ. ಗಾಡಿದು ಕೀ ಇಲ್ಲಿ ನೋಡ್ಬೋದು ನೀವು, ಒಂದು ರಿಮೋಟ್ ಕೂಡ ಇದೆ. ಸೊ ರಿಮೋಟಲ್ಲಿ ಏನೇನಿದೆ ಸ್ವಿಚಸ್ ಅಂತ ನೋಡೋದಾದರೆ, ಲಾಕು ಅನ್ಲಾಕು ಬಟನ್ ಇದೆ, ಜೊತೆಲಿ ಆ್ಯಂಟಿ ಥೆಫ್ಟ್ ಅಲಾರ್ಮ್ ಸ್ವಿಚ್ ಕೂಡ ಇದೆ, ಜೊತೆಲಿ ನೀವು ಕೀಲೆಸ್ ಎಂಟ್ರಿ ಥರ ಯೂಸ್ ಮಾಡ್ಬೋದು. ಲೈಕ್ ಈ ಕೀ ಏನು ಕಾಣ್ತಿದೆ, ಈ ಕೀನ ಕೀ ಸಾಕೆಟಲ್ಲಿ ಹಾಕ್ತೇನೆ ಇದರಲ್ಲೇ, ಅಂದರೆ ರಿಮೋಟಲ್ಲಿ ಏನಿದೆ ಇದರಲ್ಲೇ ಗಾಡಿ ಕೂಡ ಸ್ಟಾರ್ಟ್ ಮಾಡಿ ನಾವು ಗಾಡಿ ಯೂಸ್ ಮಾಡ್ಬೋದು. ಸೊ ಇವಾಗ ಕೀ ಸಾಕೆಟಲ್ಲಿ ಕೀ ಹಾಕಿ ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಜೊತೆಯಲ್ಲಿ ಕೀಲೆಸ್ ಎಂಟ್ರಿ ನಾನು ಹೇಳಿದ್ನಲ್ಲ ಅದು ಕೂಡ ಮುಂದೆ ತೋರಿಸ್ಕೊಡ್ತೀನಿ ಯಾವ ಥರ ವರ್ಕ್ ಮಾಡೋದು ಅಂತ. ಸೊ ನಾವು ಕೀ ಸಾಕೆಟಲ್ಲಿ ಕೀ ಆನ್ ಮಾಡಿದಾಗ ಈ ಥರ ಕಾಣುತ್ತೆ ಡ್ಯಾಶ್ಬೋರ್ಡು ಅಥವಾ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದು. ಸಸ್ಪೆನ್ಷನು ರೇರು ಕಾಯಿಲ್ ಸ್ಪ್ರಿಂಗ್ ವಿತ್ 3 times ಅಡ್ಜಸ್ಟಬಲ್ ಇದೆ. ಸೊ ಸಸ್ಪೆನ್ಷನು ರೇರು ಅಂದರೆ 3 ಸ್ಟೆಪ್ ಅಡ್ಜಸ್ಟೇಬಲ್ ಮಾಡ್ಬೋದು. ಸೊ ಒಂದು ಕನ್ವೀನಿಯೆಂಟ್ ಯಾವ ಥರ ಇದೆ ಆ ಥರ ಯೂಸ್ ಮಾಡ್ಬೋದು ಸಿಟಿ ಲಿಮಿಟ್ಸಲ್ಲೂ ಕೂಡ. ಫ್ರಂಟ್ ಸಸ್ಪೆನ್ಷನು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ. ಗ್ರೌಂಡ್ ಕ್ಲಿಯರೆನ್ಸು ಈ ವೆಹಿಕಲಲ್ಲಿ 160 mm ಕೊಟ್ಟಿದ್ದಾರೆ. ಸ್ವಿಚಸ್ ಏನಿದೆ ಅಂತ ನೋಡೋದಾದರೆ, ಇಲ್ಲಿ ನೀವು ನೋಡ್ಬೋದು ಐ ಬೀಮು ಲೋ ಬೀಮ್ ಮಾಡೋ ಸ್ವಿಚ್ಚು, ಸೈಡ್ ಇಂಡಿಕೇಟರ್ ಆನ್ ಆಫ್ ಸ್ವಿಚ್ಚು, ಜೊತೆಲಿ ಆನ್ ಸ್ವಿಚ್ಚು, ಜೊತೆಲಿ ಅದ್ರ ಪಕ್ಕ ಒಂದು P ಅಂತ ಇದೆ ಬಟನು. ಸೊ ಇದು ಬಂದು ಪಾರ್ಕಿಂಗ್ ಅಂತ ಮೆನ್ಷನ್ ಮಾಡ್ತಾರೆ. ಸೊ ಪಾರ್ಕಿಂಗ್ ಆನ್ ಮಾಡ್ಬೋದು, ರಿಲೀಸ್ ಮಾಡ್ಬೋದು. ಸೊ ನೀವು ಪಾರ್ಕಿಂಗ್ ಆನ್ ಮಾಡಿದಾಗ ಇಲ್ಲಿ ರೆಡಿ ಸಿಂಬಲ್ ತೋರಿಸಲ್ಲ, ಪಾರ್ಕಿಂಗ್ ರಿಲೀಸ್ ಮಾಡಿದ ತಕ್ಷಣ ಗ್ರೀನ್ ಕಲರಲ್ಲಿ ರೆಡಿ ಅಂತ ಬರುತ್ತೆ. ಇದೇನಂತ ಹೇಳಿದ್ರೆ, ಈ ವೆಹಿಕಲ್ ಆಗಿರೋದ್ರಿಂದ ಕೀ ಸಾಕೆಟ್ಗೆ ಕೀ ಹಾಕಿ ಇಗ್ನಿಷನ್ ಆನ್ ಮಾಡ್ತಿದ್ದಂಗೆ ರೆಡಿ ಟು ಗೋ ಆಗುತ್ತೆ. ಅಂದರೆ ಎಕ್ಸ್ಲೇಟ್ರ್ ಕೊಡ್ತಿದ್ದಂಗೆ ವೆಹಿಕಲ್ ಮೂವ್ ಆಗುತ್ತೆ. ಅದು ಸ್ವಲ್ಪ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪಾರ್ಕಿಂಗ್ ಸ್ವಿಚ್ಚಲ್ಲಿ ಪಾರ್ಕಿಂಗ್ ಆನ್ ಮಾಡಿದರೆ ಎಕ್ಸ್ಲೇಟ್ರ್ ಕೊಟ್ಟಾಗ ಮೂವ್ ಆಗಲ್ಲ. ಆ ಪಾರ್ಕಿಂಗ್ ಸ್ವಿಚ್ ರಿಲೀಸ್ ಮಾಡಿದಾಗ ಇಲ್ಲಿ ರೆಡಿ ಅಂತ ಶೋ ಆಗುತ್ತೆ. ಸೊ ವೆಹಿಕಲ್ ರೆಡಿ ಇದೆ ಅಂತ ನಾವು ಅದು ಕನ್ಸಿಡರ್ ಮಾಡ್ಬೋದು. ಎಕ್ಸ್ಲೇಟ್ರ್ ಕೊಟ್ಟಾಗ ವೆಹಿಕಲ್ ಮೂವ್ ಆಗುತ್ತೆ. ರೈಟ್ ಹ್ಯಾಂಡ್ ಸ್ವಿಚಸ್ ನೋಡೋದಾದರೆ ಹೆಡ್ಲೈಟ್ ಆನ್ ಮಾಡೋ ಸ್ವಿಚ್ ಇದೆ, ಆಫ್ ಮಾಡೋ ಸ್ವಿಚ್ಚು, ಜೊತೆಲಿ ಆರನ್ನು. ಈ ವೆಹಿಕಲಲ್ಲಿ ಏನಂದರೆ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಬೋತ್ ಸೈಡು ಆರನ್ ಸ್ವಿಚ್ ಇದೆ. ಅದ್ರ ಪಕ್ಕ ನೀವು ಇಲ್ಲೊಂದು ರೆಡ್ ಕಲರ್ ಸ್ವಿಚ್ ನೋಡ್ತಿದ್ದೀರಾ. ಲೆಫ್ಟ್ ಹ್ಯಾಂಡಲ್ಲಿ ಪಾರ್ಕಿಂಗ್ ಸ್ವಿಚ್ ಇದ್ದ ಜಾಗದಲ್ಲಿ ರೈಟ್ ಹ್ಯಾಂಡಲ್ಲಿ ಒಂದು ಸ್ವಿಚ್ ಇದೆ ರೆಡ್ ಕಲರಲ್ಲಿ. ಅದು ಬಂದು ಗೇರ್ ಇಂಡಿಕೇಶನ್ ಥರ ವರ್ಕ್ ಆಗುತ್ತೆ. ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರ್ ಅಂತ. ಸೊ ಫಸ್ಟ್ ಗೇರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಹೇಳೋದಾದರೆ, ಫಸ್ಟ್ ಗೇರಲ್ಲಿ ಸ್ಪೀಡು ಮ್ಯಾಕ್ಸಿಮಮ್ ಸ್ಪೀಡು 25 km ಸ್ಪೀಡ್ ಹೋಗುತ್ತೆ. ಸೆಕೆಂಡ್ ಗೇರಲ್ಲಿ 35 km ಸ್ಪೀಡ್ ಹೋಗುತ್ತೆ. ಥರ್ಡ್ ಗೇರಲ್ಲಿ 45 km ಸ್ಪೀಡ್ ಹೋಗುತ್ತೆ. ಮ್ಯಾಕ್ಸಿಮಮ್ ಸ್ಪೀಡ್ ಇರೋದು ಇದು 45. ಮಿನಿಮಮ್ ಸ್ಪೀಡು ಅಂದರೆ ಸೆಟ್ ಮಾಡ್ಬೋದು 25 to 45 ಸ್ಪೀಡು. ನಮ್ಗೆ ಯಾವ್ದು ಅನುಕೂಲ ಆ ಥರ ಸೆಟ್ ಮಾಡಿ ಯೂಸ್ ಮಾಡ್ಬೋದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಸ್ವಲ್ಪ ಸ್ಮಾಲಾಗಿ ಕೋಸಿ ಆಗಿದೆ. ಮಿನಿಮಮ್ ಏನೇನು ಇನ್ಫಾರ್ಮೇಷನ್ ಬೇಕೋ ಅದಿದೆ. ಇಲ್ಲಿ ಇಂಡಿಕೇಟರ್ದು ಸಿಗ್ನಲ್ದು ಲೈಟ್ ಇದೆ, ಜೊತೆಲಿ ರೆಡಿ ಅದು ಲೈಟ್ ಇದೆ, ಅಂದರೆ ರೆಡಿ ಅಂತಲೇ ಬರ್ತಿದೆ. ಅಲ್ಲಿ ಗ್ರೀನ್ ಲೈಟ್ ಆನ್ ಆಗುತ್ತೆ. ಸೊ ರೆಡಿ ಇದು ಗ್ರೀನ್ ಲೈಟ್ ಆನ್ ಆದರೆ ನಾವು ಎಕ್ಸ್ಲೇಟರ್ ಕೊಟ್ಟ ಮೂವ್ ಆಗುತ್ತೆ ಅಂತ. ಜೊತೆಲಿ ಹೆಡ್ ಲ್ಯಾಂಪದು ಇಂಡಿಕೇಶನ್ ಇದೆ. ಆಮೇಲೆ ಚಾರ್ಜ್ ಕಮ್ಮಿ ಆದಾಗ ಇಲ್ಲೊಂದು ಇಂಡಿಕೇಶನ್ ಬರುತ್ತೆ. ಇಲ್ಲಿ 0 ಅಂತ ಏನು ನೋಡ್ತಿದ್ದೀರಾ ಅದು ನಾವು ಎಷ್ಟು ಸ್ಪೀಡ್ ಹೋಗ್ತಿದ್ದೀವಿ ಅಂತ ಸ್ಪೀಡ್ ಇಂಡಿಕೇಶನ್ ಮಾಡೋದು ಡಿಜಿಟಲಲ್ಲಿ. ಅದ್ರ ಕೆಳಗಡೆ ಓಡೋಮೀಟರ್ ಇದೆ. ಇಲ್ಲಿ ಬ್ಯಾಟ್ರಿದು ಒಂದು ಸಿಂಬಲ್ ಕಾಣ್ತಿದೆ. ಈ ಕಡೆ ರೈಟ್ ಸೈಡ್ ಕಾರ್ನರಲ್ಲಿರೋದು ಐ, ಲೆಫ್ಟ್ ಇರೋದು ಲೋ. ಸೊ ಇಲ್ಲಿ ಅಂದರೆ ನಾವು ಫ್ಯೂಯಲ್ ಗೇಜ್, ಪೆಟ್ರೋಲ್ ವೆಹಿಕಲಲ್ಲಿ ಫ್ಯೂಯಲ್ ಗೇಜ್ ಯಾವ ಥರ ಇದೆ ಆ ಥರ ಬ್ಯಾಟ್ರಿದು ಒಂದು ಗೇಜ್ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡಿ ನಾವು ಕನ್ಸಿಡರ್ ಮಾಡಿ ವೆಹಿಕಲ್ ಚಾರ್ಜ್ ಎಷ್ಟಿದೆ ಅಂತ ನೋಡಿ ನಾವು ಯೂಸ್ ಮಾಡ್ಬೋದು.
ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಇಲ್ಲಿ ಏನು ಕಾಣ್ತಿದೆ, ಗೇರ್ ಅಂತ ಇದೆ, 1 ಅಂತ ಇದೆ. ಸೊ ನಾನು ಇವಾಗ ಸ್ವಿಚ್ ತೋರಿಸಿದ್ನಲ್ಲ, ಚೇಂಜ್ ಮಾಡಿದಾಗ ಇದು ಕೂಡ ಚೇಂಜ್ ಆಗುತ್ತೆ, 2 ಅಂತ ಬಂತು. ನೆಕ್ಸ್ಟು ಥರ್ಡ್ ಸ್ವಿಚ್ ಚೇಂಜ್ ಮಾಡಿದಾಗ 3 ಅಂತ ಬರುತ್ತೆ. ಸೊ ನಾವು ಅಲ್ಲಿ ಸ್ವಿಚ್ ಚೇಂಜ್ ಮಾಡಿದಾಗ ಇಲ್ಲಿ ಗೇರ್ ಇಂಡಿಕೇಶನ್ ತೋರಿಸುತ್ತೆ, ಯಾವ ಗೇರಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ವೆಹಿಕಲ್ ಯಾವ ಥರ ಇದೆ ರೈಡಿಂಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗಾಡಿ ಸ್ಟಾರ್ಟ್ ಆಗಿದೆ, ಅಂದರೆ ರೆಡಿ ಪೊಸಿಷನು ಬಂದಿಲ್ಲ ಇನ್ನು, ಅಂದರೆ ರೆಡಿ ಆನ್ ಆಗಿಲ್ಲ. ಏನಕ್ಕಂದರೆ ಪಾರ್ಕಿಂಗ್ದು ಸ್ವಿಚ್ಚು ಆನಲ್ಲಿದೆ. ಸೊ ಇವಾಗ ನಾನು ಆಫ್ ಮಾಡ್ತೀನಿ. ಗಾಡಿ ರೆಡಿ ಆಗಿದೆ, ಮೂವ್ ಆಗ್ತಿದೆ ಈಗ. ಬಟ್ ಇದು ಏನಂದರೆ ಬ್ರೇಕು ಸ್ವಲ್ಪ ಟಚ್ ಆಗಿದ್ರು, ಅಂದರೆ ಬ್ರೇಕ್ ಸ್ವಲ್ಪ ಅಪ್ಲೈ ಆಗಿದ್ರು ಗಾಡಿ ಮೂವ್ ಆಗೋಲ್ಲ. ಸೊ ಕಂಪ್ಲೀಟ್ ಬ್ರೇಕ್ ರಿಲೀಸ್ ಮಾಡಿದ್ಮೇಲೆ ಗಾಡಿ ಮೂವ್ ಆಗೋದು. ಗೇರಿಂಗಲ್ಲಿ ನಾನು ಫಸ್ಟ್ ಗೇರಲ್ಲಿದ್ದೀನಿ ಇವಾಗ. ಸೊ ಸ್ಪೀಡ್ ಚೆಕ್ ಮಾಡೋದಾದರೆ 25 ಸ್ಟಾಪ್ ಆಯಿತು. ಸೊ ನೀವು ಅದನ್ನು ಚೆಕ್ ಮಾಡ್ಬೋದು, 25 ಇದೆ ಈಗ. ಮೊಪೆಡ್ ಕೊಡಿಸಿದಾಗ ಹುಡುಗರಿಗೆ ನಾವು ಮನೆಯಲ್ಲಿ ಸ್ವಲ್ಪ ಆರಾಮಾಗಿ ಓಡಾಡಿ ಸ್ಪೀಡಾಗಿ ಹೋಗಬೇಡಿ ಅಂತ ಹೇಳಿ ಕಳಿಸ್ತಿದ್ದೋ. ಬಟ್ ಅವರು ಯಾವ ಥರ ಓಡಿಸ್ತಿದ್ರು ಏನೋ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಈ ವೆಹಿಕಲಲ್ಲಿ ಟಾಪ್ ಸ್ಪೀಡ್ ಕೊಟ್ಟಿರೋದೇ 45 ಆಗಿರೋದ್ರಿಂದ ಅವರು ತುಂಬ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಜೊತೆಯಲ್ಲಿ ಟಾಪ್ ಸ್ಪೀಡು 45ಗೆ ಥರ್ಡ್ ಗೇರಲ್ಲಿದ್ದು ಸ್ಪೀಡಾಗಿ ಹೋದರೆ ತುಂಬ ಮೈಲೇಜ್ ಕೂಡ ಡ್ರಾಪ್ ಆಗುತ್ತೆ. ಸೊ ಚಾರ್ಜ್ ಕಮ್ಮಿ ಆಗುತ್ತೆ ಅನ್ನೋ ಭಯದಲ್ಲಿ, ಜೊತೆಲಿ ಸ್ಪೀಡಾಗೂ ಜಾಸ್ತಿ ಇಲ್ಲ. ಸೊ ಎರಡು ನಾವು ಚೆಕ್ ಮಾಡೋದಾದರೆ ಒಂದು ಒಳ್ಳೆ 2 ವೀಲರ್, ಎಲೆಕ್ಟ್ರಿಕ್ 2 ವೀಲರ್ ಅಂತ ಹೇಳ್ಬೋದು ಸೇಫ್ಟಿ ವೈಸಲ್ಲಿ. ಸೊ 80,000 ಪ್ರೈಸಿಂಗಲ್ಲಿ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರ್ಬೋದು, ಯಾವುದೇ ಮೊಪೆಡು ಪೆಟ್ರೋಲ್ ಮೊಪೆಡ್ ತಗೊಳ್ಬೇಕು ಅಂದ್ರೂ ಇವಾಗ ಆ್ಯಕ್ಟಿವಾ, ಆ್ಯಕ್ಸಿಸ್ ಅದೆಲ್ಲ 1,10,000 ಪ್ಲಸ್ಸೇ ಇದೆ. ಪ್ಲೆಜರ್ಗೆ ಹೋಗ್ತೀವಿ ಅಂದರೂ ನಿಯರ್ ಟು 90,000 ತನಕ ಇದೆ. ಸೊ ಇದನ್ನು ಬೈ ಮಾಡ್ಬೋದು. ಒಂದು ಫ್ಯೂಯಲ್ ಎಫಿಷಿಯನ್ಸಿನೂ ಇರುತ್ತೆ ಈ ವೆಹಿಕಲಲ್ಲಿ. ಜೊತೆಯಲ್ಲಿ ಪವರು ಕಮ್ಮಿ ಇದೆ, ಅಂದರೆ ಸಿಟಿ ಲಿಮಿಟ್ಸಲ್ಲಿ ಓಡಾಡೋಕ್ಕೆ ಹುಡುಗರಿಗೆ ಮತ್ತು ಲೇಡೀಸ್ಗೆ ಮತ್ತು ವಯಸ್ಸಾದವ್ರಿಗೆ ಒಂದು ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಗೇರಲ್ಲಿದ್ದೆ ಎಷ್ಟೊತ್ತು, ಫಸ್ಟ್ ಗೇರ್ದು ಸ್ಪೀಡ್ ತೋರಿಸಿದೆ. ಇವಾಗ ಸೆಕೆಂಡ್ ಗೇರ್ಗೆ ಹಾಕ್ತೀನಿ. ಸೊ ಸೆಕೆಂಡ್ ಗೇರಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ ನೋಡೋಣ. ನಾನು ನಿಮ್ಗೆ ಹೇಳ್ದಂಗೆ 35 ಹೋಯ್ತು, 35ಇಂದ 36 ತನಕನೂ ಹೋಗಿದೆ. ಬಟ್ ಅಷ್ಟೇ ಸ್ಪೀಡ್, ಅದಕ್ಕೂ ಜಾಸ್ತಿ ಆಗೋಲ್ಲ. ಬಟ್ ನಾನು ಸಿಂಗಲ್ ರೈಡರ್ಗೆ ಹೇಳಿದ್ನಲ್ಲ, ಇದು ಪಿಲ್ಲಿಯನ್ನು ಇವಾಗ ಇದ್ದಾರೆ ಜೊತೆಯಲ್ಲಿ, ಅಂದ್ರೂ ಅಷ್ಟು ಸ್ಪೀಡ್ ಅಂತೂ ರೀಚ್ ಆಗ್ತಿದೆ. ಬಟ್ ಮೈಲೇಜ್ ಖಂಡಿತ ಡ್ರಾಪ್ ಆಗುತ್ತೆ. ಇವಾಗ ನೆಕ್ಸ್ಟು ಥರ್ಡ್ ಗೇರಲ್ಲಿ ಎಷ್ಟು ಹೋಗುತ್ತೆ ಚೆಕ್ ಮಾಡೋದ. ಬಟ್ ಎಲೆಕ್ಟ್ರಿಕ್ ವೆಹಿಕಲ್ ಏನಂದರೆ ಸ್ವಲ್ಪ ಅಪ್ಪಿದ್ರೂ ಕೂಡ ಪವರಲ್ಲಿ ಏನೂ ಕಮ್ಮಿ ಆಗೋಲ್ಲ. ನಾವು ಆ್ಯಕ್ಸಿಲರೇಷನ್ ಎಷ್ಟು ಕೊಡ್ತೀವಿ ಅಷ್ಟು ಪವರು ವರ್ಕ್ ಆಗುತ್ತೆ. ಅಂದರೆ ಬೇರೆ ಬೈಕು ಅಥವಾ ಪೆಟ್ರೋಲ್ ಮೊಪೆಡಲ್ಲೆಲ್ಲ ನಮಗೆ ಸ್ವಲ್ಪ ಡ್ರಾಪ್ ಆದಂಗೆ ಫೀಲ್ ಆಗುತ್ತೆ ಪವರಲ್ಲಿ. ಇದು ಆ ಥರ ಏನಿಲ್ಲ, ಒಂದೇ ಸ್ಟ್ರೆಚ್ ಕಂಪ್ಲೀಟ್ ಪವರ್ ಫೀಲ್ ಆಗುತ್ತೆ. ಸೊ ಥರ್ಡ್ ಗೇರಲ್ಲಿ ನಾವು ಎಷ್ಟು ಹೋಗ್ತಿದ್ದೀವಿ ನೋಡೋಣ. 40, 43. ಇವಾಗ ಡಿಕ್ಕಿ ಬಗ್ಗೆ ನೋಡೋದ, ಕೀ ಸಾಕೆಟ್ ಹಾಕಿರ್ತೀವಿಲ್ಲ ಆ ಸ್ಪೇಸಲ್ಲೇ ಜಸ್ಟ್ ಲೆಫ್ಟಿಗೆ ಟರ್ನ್ ಮಾಡಿದ್ರೆ ಡಿಕ್ಕಿ ಓಪನ್ ಆಗುತ್ತೆ. ಸೊ ಡಿಕ್ಕಿ ಓಪನ್ ಮಾಡಿದಾಗ ಒಂದು ಸ್ಟೋರೇಜ್ ಇದೆ. ಹೆಲ್ಮೆಟ್ ಕಂಫರ್ಟಬಲ್ ಆಗಿ ಇಡೋ ಥರ ಇಲ್ಲ, ಆಫ್ ಹೆಲ್ಮೆಟ್ ಇಡ್ಬೋದು. ಬಟ್ ಇಲ್ಲಿ ಒಂದು DC-ದು ಆನ್ ಆಫ್ ಸ್ವಿಚ್ ಇದೆ. ಸೊ ಇವಾಗ ಆನಲ್ಲಿದೆ, ಇದು ಆಫ್. ನಾವು ತುಂಬ ಡೇಸ್ ಯೂಸ್ ಮಾಡಲ್ಲ ಅಂದರೆ ಇದನ್ನು ಆಫ್ ಮಾಡಿದರೆ ವೆಹಿಕಲ್ ಯಾವುದೇ ರೀತಿ ಆನ್ ಆಗೋಲ್ಲ, ಸಿಟ್ ಡೌನ್ ಆಗಿರತ್ತೆ ವೆಹಿಕಲ್ ಕಂಪ್ಲೀಟಾಗಿ. ಇದನ್ನು ಆನ್ ಮಾಡಿ ನಾವು ಯೂಸ್ ಮಾಡಬೇಕಾಗತ್ತೆ. ಜೊತೆಲಿ ಇದರಲ್ಲಿ ಏನು ಒಳ್ಳೆ ಫೀಚರ್ ಇದೆ ಅಂತ ಹೇಳೋದಾದರೆ ಡಿಟ್ಯಾಚಬಲ್ ಬ್ಯಾಟ್ರಿ ಇದೆ. ಸೊ ನಾವು ಇಲ್ಲಿ ನೋಡ್ಬೋದು ಬ್ಯಾಟ್ರಿ, ಇದು ಡಿಟ್ಯಾಚಬಲ್ಲು. ಇಲ್ಲಿ ಪ್ಲಗ್ ಏನಿದೆ ಇದನ್ನು ರಿಮೂವ್ ಮಾಡಿ ಇದನ್ನು ಜಸ್ಟ್ ಎತ್ತಿದ್ರೆ ಬ್ಯಾಟ್ರಿ ಬರುತ್ತೆ. ಏತರ್ ರಿವ್ಯೂ ಮಾಡುವಾಗ ನಾನು ನಿಮಗೆ ಅದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದು ಎಷ್ಟು ಡಿಸ್ಅಡ್ವಾಂಟೇಜು ರಿಮೂವಬಲ್ ಡಿಟ್ಯಾಚಬಲ್ ಬ್ಯಾಟ್ರಿ ಇಲ್ಲ ಅಂದರೆ. ಏನಕ್ಕಂದರೆ ಗಾಡಿನೇ ತಗೊಂಡೋಗಿ ಚಾರ್ಜ್ ಮಾಡೋದಾದರೆ ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರ್ ಇರೋರು ಮಾತ್ರ ಅಡ್ವಾಂಟೇಜು, ಫಸ್ಟ್ ಫ್ಲೋರು ಅದ್ರ ಮೇಲ್ಗಡೆ ಇರೋರಿಗೆಲ್ಲ ತುಂಬ ಡಿಸ್ಅಡ್ವಾಂಟೇಜು. ಸೊ ಬ್ಯಾಟ್ರಿ ಡಿಟ್ಯಾಚಬಲ್ ಇದ್ದು ಕ್ಯಾರಿ ಮಾಡೋ ಥರ ಇದ್ದರೆ ಸೊ ಆರಾಮಾಗಿ ನಾವು ಬ್ಯಾಟ್ರಿನ ಡಿಟ್ಯಾಚಬಲ್ ಮಾಡಿ ಕ್ಯಾರಿ ಮಾಡಿ ಚಾರ್ಜ್ಗೆ ಹಾಕ್ಬೋದು. ಸೊ ಬ್ಯಾಟ್ರಿನ ಚಾರ್ಜ್ ಮಾಡೋಕ್ಕೆ ಸಾಕೆಟು ಇಲ್ಲಿ ನೋಡ್ಬೋದು. ಸೊ ಒಂದೊಳ್ಳೆ ಕಂಫರ್ಟಬಲ್ ಆ್ಯಂಡ್ ಕನ್ವೀನಿಯೆಂಟಾಗಿ ಕೊಟ್ಟಿದ್ದಾರೆ ಡಿಟ್ಯಾಚಬಲ್ ಇರೋದ್ರಿಂದ.
ಇದು ಗಾಡಿ ಆನ್ ರೋಡ್ ಪ್ರೈಸ್ 80,000 ಇದೆ. ಇನ್ಸೂರೆನ್ಸ್ ಆ್ಯಡ್ ಆನ್ ಆದಾಗ 85,000 ತನಕ ಬರುತ್ತೆ. ಸೊ ಇದು ಆ್ಯಕ್ಚುಲಿ ರೆಕಮೆಂಡ್ ಯಾರು ಮಾಡ್ಬೋದು ಅಂತ ಹೇಳೋದಾದರೆ ಸ್ಟೂಡೆಂಟ್ಸ್ಗೆ, ಅಂದರೆ PU ಓದೋರಿಗೆ, ಹೈಸ್ಕೂಲ್ ಅವ್ರಿಗೆ, ಟ್ಯೂಷನ್ಗೆ ಅಥವಾ ಕಾಲೇಜು ಸ್ಕೂಲಿಗೆ ಹೋಗೋಕ್ಕೆ ಕನ್ವೀನಿಯೆಂಟ್ ಆಗಿದೆ. ಜೊತೆಲಿ ಹೋಮ್ ಮೇಕರ್ ಲೇಡೀಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅವ್ರೇನಾದ್ರು ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡೋದಾಗಲಿ ಅಥವಾ ಎಲ್ಲರೂ ಏನಾದ್ರು ಶಾಪ್ಗೆ ಹೋಗಿ ಅಥವಾ ಸೂಪರ್ ಮಾರ್ಕೆಟ್ಗೆ ಹೋಗಿ ಏನಾದ್ರು ಮನೆಗೆ ಶಾಪಿಂಗ್ ಮಾಡೋ ಥರ ಆದರೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಜೊತೆಯಲ್ಲಿ ವಯಸ್ಸಾದವ್ರಿಗೆ ಮತ್ತು ರಿಟೈರ್ಡ್ ಆಗಿರೋರಿಗೆ, ಏಜೆಡ್ ಪರ್ಸನ್ಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಏನಕ್ಕೆ ಇದರಲ್ಲಿ ತುಂಬ ಸ್ಪೀಡು ಹೋಗೋಕ್ಕಾಗಲ್ಲ, 45 ಸ್ಪೀಡೇ ಲಾಸ್ಟು. ನೀವು ಬೇರೆ ಬ್ರ್ಯಾಂಡ್ ಇವಾಗ ಎಕ್ಸಾಂಪಲ್ ಏತರ್ ಮುಂಚೆ ರಿವ್ಯೂ ಮಾಡಿದ್ದೀನಿ, ಅದು 90 ಸ್ಪೀಡ್ ತನಕ ಹೋಗುತ್ತೆ. ಸೊ ಇದು ಸ್ಪೀಡ್ ಇಲ್ಲದೆ ಇರೋದ್ರಿಂದ ಸೇಫ್ ಆಗೂ ಇರ್ಬೋದು. ಜೊತೆಲಿ ವೆಹಿಕಲ್ಲು ತುಂಬ ವೆಯ್ಟ್ ಇಲ್ಲ, ಅಂದರೆ ಆರಾಮಾಗಿ ಯಾರು ಬೇಕಾದ್ರೂ ಹ್ಯಾಂಡಲ್ ಮಾಡೋ ಥರ ವೆಯ್ಟ್ ಅಂತೂ ಇದೆ. ಸೊ ಮನೆಯದು 2 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಸೊ ಐ ರೆಕಮೆಂಡ್ ದಿಸ್ ಎಲೆಕ್ಟ್ರಿಕ್ 2 ವೀಲರ್. ಅದೇ ಕೆನೆಟಿಕ್ ಬ್ರ್ಯಾಂಡ್ ಇದೆ. ಸೊ ಈಗ ಮುಂಚೆ ಎಲ್ಲ ನಿಮ್ಗೆ ಗೊತ್ತಿದೆ ಕೆನೆಟಿಕ್ ಹೋಂಡಾ ಎಷ್ಟು ಪಾಪ್ಯುಲರ್ ಇತ್ತು, ಆಮೇಲೆ ಲೇಡೀಸ್ ಯಾವ ಥರ ಯೂಸ್ ಮಾಡ್ತಿದ್ರು ಅಂತ. ಸೊ ಅವರೇ ಮಾಡಿರೋದ್ರಿಂದ ಇದು ಡಿಸೈನಿಂಗು ಅವ್ರಿಗೆ, ಲೇಡೀಸ್ಗೆ ಮತ್ತು ಮಕ್ಕಳಿಗೆ ಕಂಫರ್ಟಬಲ್ ಆಗೋ ಥರನೇ ಇದೆ. ಜೊತೆಲಿ ಇದು ಪಿಲಿಯನ್ ಇದ್ದರೆ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗುತ್ತೆ, ಜೊತೆಲಿ ಸ್ಪೀಡು ಕೂಡ ಪಿಕಪ್ ಕಮ್ಮಿ ಇರುತ್ತೆ. ಇದು ಪರ್ಟಿಕ್ಯುಲರ್ ಆಗಿ ಸಿಂಗಲ್ ಪರ್ಸನ್ ಓಡಾಡೋಕ್ಕೆ ಅಂತ ಮಾಡಿರೋದು ವೆಹಿಕಲ್ಲು. ಆ ಸಿಂಗಲ್ ಪರ್ಸನ್ ಓಡಾಡಿದ್ರೆ ಏನೇನು ಫೀಚರ್ ಇದೆ ಅಂದರೆ ಮೈಲೇಜ್ ಆಗಲಿ, ಸ್ಪೀಡ್ ಆಗಲಿ ಅಷ್ಟು ಕಂಪ್ಲೀಟ್ ಆಗುತ್ತೆ. ಬಟ್ ಪಿಲಿಯನ್ ಇದ್ದರೆ ಸ್ವಲ್ಪ ಅವೆಲ್ಲ ಡ್ರಾಪ್ ಆಗುತ್ತೆ. ಬಟ್ ಪಿಲಿಯನ್ ಇರಲೇಬಾರ್ದು ಅಂತ ಅಲ್ಲ, ಪಿಲಿಯನ್ ಹೋದ್ರೂ ಏನು ತೊಂದರೆ ಇಲ್ಲ. ಬಟ್ ಅದು ನೀವು ಮೈಲೇಜು ಮತ್ತು ಚಾರ್ಜು ಅವಾಗ ಸ್ವಲ್ಪ ಚೆಕ್ ಮಾಡ್ತಾ ಮೇಂಟೈನ್ ಮಾಡಬೇಕಾಗತ್ತೆ. ವೆಹಿಕಲ್ದು ಚಾರ್ಜ್ಗೆ ಹಾಕೋದು ಸಾಕೆಟ್ ಇಲ್ಲಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದನ್ನ ಜಸ್ಟ್ ಎತ್ತಿದ್ರೆ ಇಲ್ಲಿ ಕಾಣುತ್ತೆ ಪ್ಲಗ್-ಇನ್ ಮಾಡೋದು ಪೋರ್ಟು. ಸೊ ಕಂಪನಿ ಕಡೆಯಿಂದ ಒಂದು ಚಾರ್ಜಿಂಗ್ದು ಎಲ್ಲ ಸೆಟಪ್ ಕೊಟ್ಟಿರ್ತಾರೆ, ಅದನ್ನು ನೀವು ಇಲ್ಲಿಗೆ ಕನೆಕ್ಟ್ ಮಾಡಿದ್ರೆ ಚಾರ್ಜಿಂಗ್ ಆಗುತ್ತೆ. ಸೊ ಕೀಲೆಸ್ ಎಂಟ್ರಿಲ್ಲೂ ಒಂದ್ಸಲ ನಿಮ್ಗೆ ತೋರಿಸ್ಕೊಟ್ಬಿಡ್ತೀನಿ. ಸೊ ಡಬಲ್ ಪ್ರೆಸ್ ಮಾಡಿದಾಗ ಗಾಡಿ ಸ್ಟಾರ್ಟ್ ಆಯಿತು. ನಾನು ಕೀ ಸಾಕೆಟಿಗಿಟ್ಟಿಲ್ಲ, ಕೀನ ಜಸ್ಟ್ ಅಲ್ಲೊಂದು ಸ್ಟೋರೇಜಲ್ಲಿಟ್ಟೆ, ಪಾರ್ಕಿಂಗು ರಿಲೀಸ್ ಮಾಡಿದೆ, ಗಾಡಿ ರೆಡಿಯಾಗಿದೆ, ಮೂವ್ ಆಗ್ತಿದೆ. ಸೊ ಕೀಲೆಸ್ ಎಂಟ್ರಿಯಾಗೂ ಯೂಸ್ ಮಾಡ್ಬೋದಲ್ಲ, ಆ ಫೀಚರ್ ಈ ಥರ ವರ್ಕ್ ಆಗುತ್ತೆ. ಇವತ್ತಿನ ವೀಡಿಯೋದಲ್ಲಿ ನಾನು ಕೆನೆಟಿಕ್ ಜಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೂ ನಮ್ಮ ಮೋಟೋ ಡ್ರೀಮ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಮುಂದಿನ ವೆಹಿಕಲಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಸೇಫ್.